ಹಲೋ ಎಲ್ಲರಿಗೂ ಡಿವೈನ್ ಗಡಿಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ಸ್ಪೆಷಲ್ ವಿಡಿಯೋ ಡೆಡಿಕೇಟೆಡ್ ಟು ನಮ್ಮ ಲಯನ್ಸ್ ಗೇಟ್ ಪೋರ್ಟಲ್ ಆಗಸ್ಟ್ 8ನೇ ತಾರೀಕು ಆಗ್ತಾ ಇರುವಂತದ್ದು. ಸೊ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಇದ್ರ ಬಗ್ಗೆ ರೀಡಿಂಗ್ ಮಾಡಿದ್ದೀನಿ, ಹೇಗೆ ಈ ಎನರ್ಜೀಸ್ ಎಲ್ಲ ನಿಮಗೆ ಪರ್ಸನಲ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇನ್ ಕೇಸ್ ಆ ವಿಡಿಯೋ ನೋಡೋದನ್ನ ನೀವು ಮಿಸ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಲಿಂಕ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ ಟು ಚೆಕ್ ದಟ್ ಔಟ್, ಯಾಕಂದ್ರೆ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀವಿ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ಇವತ್ತಿನ ವಿಡಿಯೋನಲ್ಲಿ ಐ ಜಸ್ಟ್ ವಾಂಟೆಡ್ ಟು ಕ್ವಿಕ್ಲಿ ಗಿವ್ ಯು ಸಮ್ ಪ್ರಾಕ್ಟೀಸ್ ಆಗಸ್ಟ್ 8ನೇ ತಾರೀಕು ಸ್ಪೆಸಿಫಿಕ್ ಆಗಿ ಮಾಡೋದಕ್ಕೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿರುವಂತಹ ಪ್ರಾಕ್ಟೀಸ್ ಇದು. ಸೊ ಆಗಸ್ಟ್ 8ನೇ ತಾರೀಕು ಅಷ್ಟೇ ಈ ಎನರ್ಜೀಸ್ ಇದೆ ಅಂತಲ್ಲ, ಆಲ್ರೆಡಿ ಜುಲೈ 26, 27 ಇಂದ ಆಗಸ್ಟ್ 11th, 12th ತನಕನೂ ಈ ಎನರ್ಜೀಸ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ. ಬಟ್ ಪೀಕ್ ಅಲ್ಲಿರೋದು ಆಗಸ್ಟ್ 8ನೇ ತಾರೀಕು. ಸೊ ಈ ಲಯನ್ಸ್ ಗೇಟ್ ಪೋರ್ಟಲ್ ಬೆನಿಫಿಟ್ ಏನಂದ್ರೆ, ಈ ಎನರ್ಜೀಸ್ದು ನಮ್ಮ ಮೈಂಡ್ ಅಲ್ಲಿ ನಡೀತಾ ಇರುವಂತಹ ಯಾವ್ದೆಲ್ಲ ಥಾಟ್ಸ್ ಇದೆ, ಐಡಿಯಾಸ್ ಇದೆ, ವಿಷನ್ಸ್ ಇದೆ, ಗೋಲ್ಸ್ ಇದೆ, ಗುಡ್ ಬ್ಯಾಡ್ ಅಗ್ಲಿ ಏನೆಲ್ಲ ನಾವು ಆಲೋಚನೆ ಮಾಡ್ತಾ ಇದೀವಿ, ಈ ಪರ್ಟಿಕ್ಯುಲರ್ ಪೋರ್ಟಲ್ ಎನರ್ಜಿ ಬಂದು ಆಂಪ್ಲಿಫೈ ಮಾಡುತ್ತೆ. ಅಂದ್ರೆ ಇಟ್ ವಿಲ್ ಆಕ್ಸಲರೇಟ್ ಪರ್ಟಿಕ್ಯುಲರ್ ಐಡಿಯಾಸ್ ನ, ಥಾಟ್ಸ್ ನ. ಇನ್ ಕೇಸ್ ಕೆಲವ್ರಿಗೆ ತುಂಬಾ ಲೋ ಅಲ್ಲಿರೋರು ಸಿಕ್ಕಾಪಟ್ಟೆ ಲೋ ಆಗ್ತಾ ಇರೋ ತರ, ಸ್ವಲ್ಪ ಹೈ ಅಲ್ಲಿರೋರು ಫೀಲಿಂಗ್ ಗುಡ್ ಅನ್ನೋರು ಯು ಆರ್ ಫೀಲಿಂಗ್ ಈವನ್ ಮೋರ್ ಗುಡ್ ಅನ್ನೋ ತರ, ಆಪ್ಟಿಮಿಸ್ಟಿಕ್ ಆಗಿರೋರು ಯು ಆರ್ ಫೀಲಿಂಗ್ ಈವನ್ ಅಮೇಜಿಂಗ್. ಯಾರು ಸ್ವಲ್ಪ ಡೌನ್ ಆಗಿದ್ದಾರೆ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದೆ, ದೇ ಆರ್ ಫೀಲಿಂಗ್ ಈವನ್ ಮೋರ್ ನೆಗೆಟಿವ್. ಸೊ ಬೇಸಿಕ್ಲಿ ನಾವ್ ಏನೇ ಆಲೋಚನೆ ಮಾಡ್ತಾ ಇದ್ರು ಈ ಎನರ್ಜೀಸ್ ಎಲ್ಲ ಬಂದು ಓಕೆ ಇವ್ರಿಗಿದೆ ಬೇಕು ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಬೂಸ್ಟ್ ಅಂತ ಹೇಳಿ ಯೂಶಲಿ ನಾವ್ ಏನೇ ಆಲೋಚನೆ ಮಾಡಿದ್ರು ಇಷ್ಟು ಕ್ವಿಕ್ ಆಗಿ ತೀರಾ ಅಪ್ ಹೋಗೋದು, ತೀರಾ ಡೌನ್ ಹೋಗೋದು ಇಷ್ಟು ಕ್ವಿಕ್ ಆಗಿ ಡ್ರಾಸ್ಟಿಕ್ ಆಗಿ ಎಫೆಕ್ಟ್ ಆಗೋದಿಲ್ಲ. ಬಟ್ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜೀಸ್ ತುಂಬಾ ಪ್ರಾಮಿನೆಂಟ್ ಆಗಿರೋದ್ರಿಂದ ಕ್ವಿಕ್ ಆಗಿ ನಾವು ಅನ್ಕೊಂಡು ಅಥವಾ ನಾವು ಆಲೋಚನೆ ಮಾಡ್ತಾ ಇರುವಂತಹ ಐಡಿಯಾಸ್, ಥಾಟ್ಸ್ ಬಂದು ಸಡನ್ ಆಗಿ ಆಂಪ್ಲಿಫೈ ಆಗ್ತಾ ಇರೋ ತರ, ಮೂಡ್ ಸಡನ್ ಆಗಿ ಫ್ಲಕ್ಚುಯೇಟ್ ಆಗ್ತಾ ಇರೋ ತರ, ಇಲ್ಲ ಇಫ್ ಯು ಫೀಲಿಂಗ್ ಗುಡ್ ಯು ಆರ್ ಫೀಲಿಂಗ್ ಸೂಪರ್ ಗುಡ್, ಇಫ್ ಯು ಫೀಲಿಂಗ್ ಲೋ ಯು ಆರ್ ಫೀಲಿಂಗ್ ಸೂಪರ್ ಲೋ. ಸೊ ಕರೆಂಟ್ ಆಗಿ ಆ ತರ ಎನರ್ಜೀಸ್ ಇರೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದು ನಮ್ಗೆ ಹೇಳ್ತಾ ಇರುವಂತದ್ದು, ಯಾವ ರೀತಿ ಥಾಟ್ಸ್, ಐಡಿಯಾಸ್ ನಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ, ಡಾಮಿನೆಂಟ್ ಆಗಿ ಏನನ್ನ ಆಲೋಚನೆ ಮಾಡ್ತಾ ಇದೀವಿ, ಡಾಮಿನೆಂಟ್ ಆಗಿ ನೆಗೆಟಿವ್ ಕಡೆ ಇದೀವಾ, ಪಾಸಿಟಿವ್ ಕಡೆ ಇದೀವಾ, ಡಾಮಿನೆಂಟ್ ಆಗಿ ನಮ್ಮ ಗೋಲ್ಸ್ಗಳ ಬಗ್ಗೆ ಅಥವಾ ನಮ್ಮ ಫ್ಯೂಚರ್ ಬಗ್ಗೆ, ಫ್ಯೂಚರ್ ನ ಪಾಸಿಟಿವ್ ಆಗಿ ಅಥವಾ ನಾವು ಅನ್ಕೊಂಡಿರೋ ರೀತಿನಲ್ಲಿ ಆಗುತ್ತೆ ಅನ್ನುವಂಥ ನಂಬಿಕೆನಲ್ಲಿ ಆಲೋಚನೆ ಮಾಡ್ತಾ ಇದೀವ, ಇಲ್ಲ ಭಯದಲ್ಲಿ ಲೈಕ್ ಐ ಥಿಂಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಇದಾಗಲ್ಲ ಅನ್ಸುತ್ತೆ ಅಂತ ಆಲೋಚನೆ ಮಾಡ್ತಾ ಇದೀವ. ಯಾಕೆಂದ್ರೆ ಎರಡೂನು ಸ್ಟ್ರಾಂಗ್ ಆಗಿ ಈ ಸಮಯದಲ್ಲಿ ನಿಜ ಅಂತ ತೋರಿಸ್ತಾ ಇರೋ ತರ ಇದೆ ಎನರ್ಜೀಸ್ ಎಲ್ಲ, ಎಸ್ಪೆಷಲಿ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ. ಸೊ ಮೊದಲನೇದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬಿ ವೆರಿ ಕ್ಲಿಯರ್ ಏನ್ ಬೇಕು ಅಥವಾ ಏನನ್ನ ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಥಾಟ್ಸ್ ನ, ನಮ್ಮ ಮೈಂಡ್ ನ ಸ್ವಲ್ಪ ಮಾನಿಟರ್ ಮಾಡೋದು, ಕಾನ್ಶಿಯಸ್ ಆಗಿ ನಮ್ಗೆ ಬೇಕಾಗಿರೋದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು, ನಮ್ಗೆ ಬೇಡದೆ ಇರೋದ್ರ ಬಗ್ಗೆ ಕಾನ್ಶಿಯಸ್ ಆಗಿ ಅದರಿಂದ ಸ್ವಲ್ಪ ದೂರ ಇರೋದು, ಆದಷ್ಟು ರಿಲ್ಯಾಕ್ಸ್ಡ್ ಆಗಿರೋದು, ಆದಷ್ಟು ನಮ್ಗೆ ಖುಷಿ ಕೊಡೋ ಅಂತ ಕೆಲಸಗಳನ್ನ ಜಾಸ್ತಿ ಮಾಡೋದು ವಿಲ್ ಗೋಯಿಂಗ್ ಟು ಹೆಲ್ಪ್ ಅಸ್. ಯಾಕಂದ್ರೆ ನಾನು ಪರ್ಸನಲ್ ಆಗಿ ನೋಡ್ತಾ ಇರೋದು ಅಂಡ್ ಆಲ್ಸೋ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಸಿಕ್ಕಾಪಟ್ಟೆ ನೆಗೆಟಿವ್ ಇರೋರ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಅನ್ಸೋದು, ಸ್ವಲ್ಪ ಆರಾಮಾಗಿರೋರ್ಗೆ ದೇ ಫೀಲ್ ಮೋರ್ ರಿಲ್ಯಾಕ್ಸ್. ಸೊ ಇಟ್ ಈಸ್ ಬೇಸಿಕ್ಲಿ ಬ್ಲೆಸ್ಸಿಂಗ್. ನೀವು ಏನನ್ನ ಆಲೋಚಿಸ್ತಾ ಇದ್ದೀರಾ ಅದು ಓಕೆ, ಲೆಟ್ ಇಟ್ ಹ್ಯಾಪನ್ ಅನ್ನೋ ತರ, ಎಸ್ಪೆಷಲಿ ಥಾಟ್ಸ್, ಐಡಿಯಾಸ್, ಎಮೋಷನ್ಸ್ ವಿಚಾರದಲ್ಲಿ. ಸೊ ಇಷ್ಟು ಕ್ವಿಕ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಎನರ್ಜೀಸ್ ಅಂತ ಅಂದ್ರೆ ವೈ ನಾಟ್ ವಿ ಯೂಸ್ ಇಟ್, ನಮ್ಮ ಡಿಸೈರ್ ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಡ್ರೀಮ್ಸ್ ಗೆ ಬೂಸ್ಟ್ ಕೊಡೋದಕ್ಕೆ, ಚಾರ್ಜ್ ಮಾಡೋದಕ್ಕೆ, ಇನ್ನು ಬೇಗ ಇನ್ನು ಕ್ವಿಕ್ ಆಗಿ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಮ್ಮ ಲೈಫ್ ಅಲ್ಲಿ ಬರ್ಲಿ, ಅಟ್ರಾಕ್ಟ್ ಮಾಡೋಣ ಅನ್ನೋದಕ್ಕೆ ಲೆಟ್ಸ್ ಯೂಸ್ ಇಟ್ ಕಾನ್ಶಿಯಸ್ಲಿ ಎನರ್ಜೀಸ್ನೆಲ್ಲ. ಸೊ ಯಾವ ಪ್ರಾಕ್ಟೀಸು ಇದನ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ, ಮೊದಲನೇದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ನ ಹೇಳಿದ್ದು. ಯಾಕಂದ್ರೆ ಪೀಕ್ ಆಗಿ ಇರುವಂತ ಎನರ್ಜಿ ಆಗಸ್ಟ್ 8ನೇ ತಾರೀಕು. ಸೊ ಆಗಸ್ಟ್ 8ನೇ ತಾರೀಕು ಯಾವ್ದಾದ್ರು ಪ್ರಾಕ್ಟೀಸ್ ಮಾಡಬಹುದಾ, ನಮ್ಮ ಡ್ರೀಮ್ ನ ಕಾನ್ಶಿಯಸ್ ಆಗಿ ಎನರ್ಜೀಸ್ ನ ಅದಕ್ಕೆ ಇನ್ಫ್ಯೂಸ್ ಮಾಡೋದಕ್ಕೆ, ಆಕ್ಟಿವೇಟ್ ಮಾಡೋದಕ್ಕೆ, ಇನ್ನು ಕ್ವಿಕ್ ಆಗಿ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಅಂದಾಗ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಟ್ಟಂತ ಪ್ರಾಕ್ಟೀಸ್ ಇದು. ಆಲ್ ರೈಟ್, ಸೊ ಇನ್ ಕೇಸ್ ನಿಮ್ಗೆ ಮಿಸ್ ಆದ್ರೆ ಏನಿದು ಅಂತ ಹೇಳಿ ರೀವಾಚ್ ಇಟ್.
ಬರ್ಕೊಳ್ಬೇಕು ಅಂತಂದ್ರೆ ಪೇಪರ್ ಪೆನ್ ತಗೊಂಡು ಬರ್ಕೊಳ್ಳಿ. ಒಂದೆರಡು ಸಲ ನೋಡಿ, ಇನ್ ಕೇಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ. ಬಟ್ ದಿಸ್ ಇಸ್ ದ ಪ್ರಾಕ್ಟೀಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಜೆಸ್ಟ್ ಮಾಡಿರುವಂತದ್ದು ಆಗಸ್ಟ್ 8ನೇ ತಾರೀಕು ಮಾಡೋದಕ್ಕೆ. ಸೊ ಆಗಸ್ಟ್ 8ನೇ ತಾರೀಕು ಇಲ್ಲ ಬೆಳಗ್ಗೆ 8 ಗಂಟೆಗೆ ಇಲ್ಲ ಸಾಯಂಕಾಲ 8 ಗಂಟೆಗೆ ಈ ಪರ್ಟಿಕ್ಯುಲರ್ ರಿಚುವಲ್ನ ಅಥವಾ ಈ ಪ್ರಾಕ್ಟೀಸ್ನ ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಮಾಡುವಂತ ಒಂದು ಪ್ರಾಕ್ಟೀಸ್ ಇದು. ಸೊ ಇದಕ್ಕೆ ನಿಮ್ಗೆ ಬೇಕಾಗಿರುವಂತದ್ದು ಒಂದು ವೈಟ್ ಕ್ಯಾಂಡಲ್, ಇಲ್ಲ ದೀಪ ಇಟ್ಕೊಂಡ್ರು ಆಗತ್ತೆ. ರೆಗ್ಯುಲರ್ ಆಗಿ ದೀಪ ದೇವ್ರ ಮುಂದೆ ಏನ್ ದೀಪ ಹಚ್ತೀರಾ ಅದನ್ನ ಸೆಪರೇಟ್ ಆಗಿ ಒಂದು ತೆಗೆದಿಟ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಪ್ರಾಕ್ಟೀಸ್ಗೆ ಅಂತ ಮಣ್ಣಿನ ದೀಪನೂ ಆಗ್ಬೋದು, ಅಥವಾ ಕ್ಯಾಂಡಲ್ಸ್ ನ ಆಪ್ಟ್ ಮಾಡ್ಕೊಂಡ್ರೆ ಟೇಕ್ ಅ ವೈಟ್ ಕ್ಯಾಂಡಲ್. ಓಕೆ, ಸೊ ಮೊದಲನೇದು ಏನ್ ಮಾಡ್ತೀರಾ, 8 ಗಂಟೆಗೆ ಕ್ಯಾಂಡಲ್ ಲೈಟ್ ಮಾಡಿ ಅಥವಾ ದೀಪನ ಲೈಟ್ ಮಾಡಿ, ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮೈಂಡ್ ನ ಕಾಮ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಪ್ರಾಣಾಯಾಮ ಮಾಡಿ. ಸೊ ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಎಷ್ಟು ನ್ಯೂಟ್ರಲ್ ಆಗಿರ್ತೀರಾ, ಎಷ್ಟು ಆರಾಮಾಗಿ ಅನ್ಸುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರತ್ತೆ ಈ ಪ್ರಾಕ್ಟೀಸು. ಸೊ ಮೈಂಡ್ ಕಾಮ್ ಮಾಡ್ಕೊಂಡ್ವಿ, ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡಿ, ಫ್ಲೂಟ್ ಮ್ಯೂಸಿಕ್, ಓಂಕಾರ ಅಥವಾ ಬ್ಯೂಟಿಫುಲ್ ಮ್ಯೂಸಿಕ್ಸ್ ಇದೆ ಯೂಟ್ಯೂಬ್ ಅಲ್ಲಿ, ಮೆಡಿಟೇಷನ್ ಮ್ಯೂಸಿಕ್ ಅಂತ ಕೊಟ್ರೆ. ಸೊ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಎಲ್ಲಿ ಯಾರು ನಿಮ್ನ ಡಿಸ್ಟರ್ಬ್ ಮಾಡದೇ ಇರೋ ಕಡೆ ಕೂತ್ಕೊಳ್ಳಿ. ಸೊ ಮೈಂಡ್ ರಿಲ್ಯಾಕ್ಸ್ ಆಗಿದೆ, ವೈಟ್ ಕ್ಯಾಂಡಲ್ ಹಚ್ಚಿದೀವಿ. ಸೊ ವಾಟ್ ವಿ ವಿಲ್ ಡೂ ನಾವ್, ನೆಕ್ಸ್ಟ್ ನಮ್ಮ ಪ್ರಾಕ್ಟೀಸ್ಗೆ ಬೇಕಾಗಿರುವಂತದ್ದು ವೈಟ್ ಪೇಪರ್, ಕ್ಲಿಯರ್ ವೈಟ್ ಪೇಪರ್ ಅಂಡ್ ಅ ಪೆನ್. ನೀವು ಕಲರ್ ನೋಡ್ತೀರಾ ಅಥವಾ ಕಲರ್ ಮ್ಯಾಜಿಕ್ ಅಥವಾ ಕಲರ್ ಬಗ್ಗೆ ಇಂಟ್ರೆಸ್ಟ್ ಇದೆ ನಿಮ್ಗೆ, ಅಥವಾ ಆಲ್ರೆಡಿ ನಿಮಗೆ ಗೊತ್ತಿದೆ ಕಲರ್ ಕೋಆರ್ಡಿನೇಷನ್ ಹೇಗೆ ಮಾಡಬೇಕು ಅಂತ ಅಂದ್ರೆ, ಯೂಸ್ ಅ ಪ್ರಾಪರ್ ಕಲರ್ಡ್ ಪೆನ್ ನಿಮ್ಮ ಡ್ರೀಮ್ಗೆ ಸಪೋರ್ಟ್ ಮಾಡೋ ತರ. ಫಾರ್ ಎಕ್ಸಾಂಪಲ್ ಹೀಲಿಂಗ್ ಬೇಕಂದ್ರೆ ಗೋಲ್ಡನ್ ಕಲರ್ ಪೆನ್ ಯೂಸ್ ಮಾಡಬಹುದು, ಅಥವಾ ಜಾಬ್ ಅಥವಾ ಇನ್ಸ್ಪಿರೇಷನ್ ಕ್ರಿಯೇಟಿವಿಟಿ ಬೇಕಿದ್ರೆ ಆರೆಂಜ್, ಅಥವಾ ಯೆಲ್ಲೋ ಬೇಕಿದ್ರೆ, ಕಾನ್ಫಿಡೆನ್ಸ್ ಬೇಕಿದ್ರೆ ಯೆಲ್ಲೋ ಕಲರ್ ಯೂಸ್ ಮಾಡಬಹುದು. ಇದ್ರ ಬಗ್ಗೆ ಎಲ್ಲ ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರೆಗ್ಯುಲರ್ ಆಗಿ ನೀವು ಏನ್ ಪೆನ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ಆಲ್ ರೈಟ್, ಸೊ ಕ್ಯಾಂಡಲ್ ಆಯ್ತು, ವಿ ಹ್ಯಾವ್ ಪೆನ್, ವಿ ಹ್ಯಾವ್ ಪೇಪರ್. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಆ ಪೇಪರ್ನ 4 ಕಾರ್ನರ್ಸ್ ಅಲ್ಲಿ 888 ಅಂತ ಬರೀತೀವಿ. 888 ಮೇಲೆ ರೈಟ್ ಸೈಡ್ ಅಲ್ಲಿ ಕೆಳಗಡೆ ಅಂಡ್ ದೆನ್ ಟು ಯುವರ್ ಲೆಫ್ಟ್. ಸೊ ಆಲ್ 4 ಕಾರ್ನರ್ಸ್ ಅಲ್ಲಿ ನಾವು 8 ಅಂತ ಬರೀತೀವಿ. ಸೊ 8 ಅಂತ ಬರದ್ಮೇಲೆ ಇವಾಗ ಪಿಕ್ 2 or 3 desires maximum. ತುಂಬಾ ಕನ್ಫ್ಯೂಸ್ ಮಾಡಬೇಡಿ ಎನರ್ಜೀಸ್ ನ. ಒಂದನ್ನ ಪ್ರಾಪರ್ ಆಗಿ ಫೋಕಸ್ ಮಾಡ್ತೀನಿ ಅಂತಂದ್ರೆ ಯೂಸ್ ಜಸ್ಟ್ 1 ಡಿಸೈರ್ ಅಥವಾ 1 ಡ್ರೀಮ್ ನಿಮ್ಮ ಲೈಫ್ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೊಂಡಿರೋದು. 2 is okay, 3 is actually too much, but that is the maximum limit. But 1 dream, 1 desire is fantastic. All right, so pick ನಿಮ್ಮ ಒಂದು ಬ್ಯೂಟಿಫುಲ್ ಗೋಲ್ ನ ಅಥವಾ 2 ಗೋಲ್ ನ, ಅದ್ರ ಬಗ್ಗೆ ಯು ವಿಲ್ ಸ್ಟಾರ್ಟ್ ರೈಟಿಂಗ್. ಆ ಡ್ರೀಮ್ ಅಥವಾ ಡಿಸೈರ್ ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತೀರಾ. ಅಂದ್ರೆ ಈ ಡ್ರೀಮು ಅಥವಾ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಇಟ್ಕೊಳ್ಳಿ. ನನ್ನ ಹೆಲ್ತ್ ಇಂಪ್ರೂವ್ ಆದಾಗ ನಾನು ಯಾವ ರೀತಿ ಆಕ್ಟಿವ್ ಆಗಿರ್ತೀನಿ, ಯಾವ ರೀತಿ ಖುಷಿ ಆಗತ್ತೆ, ಯಾವ ರೀತಿ ನನಗೆ ಇಷ್ಟ ಆಗೋ ಕೆಲಸನ ಈಸಿಯಾಗಿ ಮಾಡ್ತೀನಿ, ಆ ಭಾವನೆನ, ಆ ಫೀಲಿಂಗ್ಸ್ ನ, ಆ ರಿಲೀಫ್ ನ ಎಕ್ಸ್ಪ್ರೆಸ್ ಮಾಡ್ತಾ ಆ ಪೇಪರ್ ಅಲ್ಲಿ ನಾವು ಯು ವಿಲ್ ಸ್ಟಾರ್ಟ್ ಟು ರೈಟ್. ಓಕೆ, ಕೆಲಸ ಫಾರ್ ಎಕ್ಸಾಂಪಲ್ ಕೆಲಸದ ಬಗ್ಗೆ ಬರೀತಿದ್ದೀರಾ ಅಂತ ಅಂದ್ರೆ, ಲೆಟ್ಸ್ ಸೇ ಯು ಹ್ಯಾವ್ ಅ ಡ್ರೀಮ್ ಜಾಬ್ ನಿಮ್ಮ ಮೈಂಡ್ ಅಲ್ಲಿ. ಸೊ ಈ ಡ್ರೀಮ್ ಜಾಬ್ ನನ್ನದಾದಾಗ ಅಥವಾ ನನ್ನದಾದಾಗ ಅನ್ನೋದಕ್ಕಿಂತ, ಯಾಕಂದ್ರೆ ಅದು ಫ್ಯೂಚರ್ ಟೆನ್ಸಿಗೆ ಹೋಗುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ಜಾಬ್ ನನ್ನದಾಗಿರೋದ್ರಿಂದ ಸೊ ವಾಟ್ ಆರ್ ದ ಬೆನಿಫಿಟ್ಸ್ ನಿಮ್ಗೆ ಆಗ್ತಾ ಇರೋದು, ವೈ ದಿಸ್ ಜಾಬ್ ಇಸ್ ಇಂಪಾರ್ಟೆಂಟ್ ನಿಮ್ಗೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೀಪ್ ಇಟ್ ರಿಯಲಿಸ್ಟಿಕ್ ಆಗಿ ಈ ಸಮಯದಲ್ಲಿ ಅದು ಆದಾಗ ನಿಮ್ಗೆ ಯಾವ ರೀತಿ ಭಾವನೆ ಬರುತ್ತೆ. ಅಸ್ಯೂಮ್ ಇಟ್ ದಟ್ ಇದು ಆದಾಗ ವಾಟ್ ಇಸ್ ದ ಫೀಲಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಲೆಟ್ಸ್ ಸೇ ಈ ಜಾಬ್ಗೆ ನಾನು ದಿನ ಹೋಗ್ತಾ ಇದ್ದೀನಿ, ಈ ಜಾಬ್ ನನಗೆ ಸಿಕ್ಕಿದೆ, ನನ್ನ ಬಾಸ್ ಈ ತರ ಇದ್ದಾರೆ, ನನ್ನ ಸ್ಯಾಲ್ರಿ ಇಷ್ಟು ಹೈಕ್ ಆಗಿದೆ, ಈ ಎಕ್ಸ್ಟ್ರಾ ಸ್ಯಾಲ್ರಿ ಬಂದಿರೋದ್ರಿಂದ ಮೈ ಲೈಫ್ ಇಸ್ ಗೆಟಿಂಗ್ ಸಿಂಪ್ಲರ್, ಫೈನಾನ್ಷಿಯಲ್ ಫ್ರೀಡಮ್. ಸೊ ರೈಟ್ ಆಲ್ ದಟ್ ಡೌನ್. ಆ ಫೀಲಿಂಗ್ ನ, ಆ ಭಾವನೆಗಳನ್ನ ಎಷ್ಟು ಹಾಕ್ತೀರಾ ಆ ಪೇಪರ್ ಮೇಲೆ, ದಟ್ ವಿಲ್ ಬಿ ಸೋ ವಂಡರ್ಫುಲ್. ಓಕೆ, ಸೊ ದಟ್ ಈಸ್ ವಾಟ್ ಯು ವಿಲ್ ಡೂ.
ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ನಿಮ್ಮ ಡ್ರೀಮ್ ಯಾವ ರೀತಿ ಇದೆ ಅದು ನಿಮಗೆ ಬಿಟ್ಟಿರುವಂತದ್ದು. ಎಷ್ಟು ಭಾವನೆನ, ಎಷ್ಟು ಪ್ರೀತಿನ, ಎಷ್ಟು ಗ್ರಾಟಿಟ್ಯೂಡ್ನ ಅದನ್ನ ಆ ಪೇಪರ್ ನಲ್ಲಿ ತುಂಬ್ತೀರಾ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಗೆಟ್ ಇನ್ ಟು ದ ಫೀಲಿಂಗ್ ಈಸ್ ದ ಸೀಕ್ರೆಟ್. ಓಕೆ, ನೆವಿಲ್ ಗೋಡಾರ್ಡ್ದು ನೀವು ಎಲ್ಲಾದ್ರೂ ಕೇಳಿದ್ರೆ ಓದಿದ್ರೆ ಫೀಲಿಂಗ್ ಈಸ್ ದ ಸೀಕ್ರೆಟ್ ಅಂತ ಹೇಳ್ತಾರೆ. ಬರೀ ಥಾಟ್ ತನ್ನದೇ ಆದಂತ ಒಂದು ಎಫೆಕ್ಟ್ ಇರೋದಿಲ್ಲ, ಬಟ್ ಅದಕ್ಕೆ ಸೋಲ್, ಅದನ್ನ ಲೈಫ್ಗೆ ತರೋ ಅಂತ ಒಂದು ಕೆಪಾಸಿಟಿ ಇರೋದು ನಮ್ಮ ಫೀಲಿಂಗ್ಗೆ, ನಮ್ಮ ಭಾವನೆಗಳಿಗೆ. ಸೊ ವಾಟ್ ಯು ವಿಲ್ ಡೂ, I'll quick recap. ಸೊ ನಿಮ್ಮ ಮೈಂಡ್ ನ ಕಾಮ್ ಮಾಡ್ಕೊಂಡಿದ್ದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಅಂಡ್ ದೆನ್ 8 ಬರ್ದಿದ್ದೀರಾ ಎಲ್ಲ ಕಾರ್ನರ್ ಅಲ್ಲೂ ಆ ಪೇಪರ್ ಅಲ್ಲಿ. ಸೊ ನಿಮ್ಮ ಭಾವನೆಗಳನ್ನ, ನಿಮ್ಮ ಕನಸನ್ನ ಆ ಪೇಪರ್ ಮೇಲೆ ಯು ಆರ್ ಜಸ್ಟ್ ರೈಟಿಂಗ್ ಆಸ್ ಇಫ್ ಆ ಪೇಪರ್ಗೆ ಯಾವುದೋ ಒಂದು ಮ್ಯಾಜಿಕಲ್ ಶಕ್ತಿ ಇದೆ ಅನ್ನೋ ತರ. ಆ ಪೇಪರ್ ಅಲ್ಲಿ ಬರ್ದಿದ್ದೆಲ್ಲ ನಿಜ ಆಗತ್ತೆ. ಆ ಪೇಪರ್ ಬಂದು ಇಟ್ ಹ್ಯಾಸ್ ಅ ಮ್ಯಾಜಿಕಲ್ ಪವರ್ಸ್, ಇದು ಡೈರೆಕ್ಟ್ ಆಗಿ ಹಾಗೆ ಡಿವೈನ್ ಹತ್ರ ಹೋಗುತ್ತೆ ಅನ್ನುವಂತಹ ಒಂದು ಭಾವನೆನಲ್ಲಿ ರೈಟ್ ಆಸ್ ಇಫ್ ನೀವು ಬರಿತಾ ಇರೋ ಒಂದೊಂದು ಪದನು ಆ ದೇವ್ರು ನೋಡ್ತಾ ಇದ್ದಾರೆ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಅನ್ನೋ ತರ, ಅಥವಾ ಡೈರೆಕ್ಟ್ ಆಗಿ ದೇವ್ರ ಕೈ ಮೇಲೆ ಬರಿತಾ ಇದ್ದೀರಾ ಅನ್ನೋ ತರ. ಸೊ ಗೆಟ್ ಇನ್ ಟು ದ ಫೀಲಿಂಗ್ ಆಫ್ ಇಟ್, ಪ್ಲೇ ವಿತ್ ಇಟ್. ಓಕೆ, ಸೀರಿಯಸ್ ಆಗಿ ತಗೊಳ್ಬೇಡಿ. ಅಯ್ಯೋ ಇದೆಲ್ಲ ರಿಯಲಿಸ್ಟಿಕ್ ಆಗಿ ಅನ್ನಿಸ್ತಾ ಇಲ್ಲ, ಅಥವಾ ಹಿಂಗೆಲ್ಲ ಬರ್ದ್ರೆ ಆಗೋಗುತ್ತಾ. ಸೊ ಇದರೆಲ್ಲ ಯಾವುದೇ ಒಂದು ನೆಗೆಟಿವ್ ಐಡಿಯಾಸ್ನು ಮನ್ಸಿಗೆ ತಗೊಳ್ಬೇಡಿ. ಡೂ ಇಟ್ ಆಸ್ ಅ ಗೇಮ್, ಡೂ ಇಟ್ ಆಸ್ ಇಫ್ ಯುವರ್ ಅ ಚೈಲ್ಡ್ ಅಂಡ್ ಯು ಬಿಲೀವ್ ಇನ್ ಮ್ಯಾಜಿಕ್, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ತರ. ಸೊ ಜಸ್ಟ್ ಪೋರ್ ಯುವರ್ ಹಾರ್ಟ್ ಆ ಪೇಪರ್ ಮೇಲೆ. ಸೊ ಅದನ್ನ ಬರ್ದಾಯ್ತು ಪೇಪರ್ ಮೇಲೆ ನಿಮ್ಮ ಭಾವನೆಗಳು, ನಾವ್ ಯು ಆರ್ ಫೀಲಿಂಗ್ ಸೋ ಗುಡ್, ಅದು ನಿಜವಾಗ್ಲೂ ಆಗಿದೆ ನಿಮ್ಮ ಲೈಫಲ್ಲಿ ಅನ್ನೋ ತರ. ಆ ಫೀಲಿಂಗ್ಗೆ ಬಂದ ಮೇಲೆ ವೇಟ್ ಫಾರ್ ದಟ್ ಫೀಲಿಂಗ್. ಅದು ಆಲ್ರೆಡಿ ನಿಮ್ಮ ಹತ್ರ ಬಂದಿರುವಂತ ದಟ್ ಗ್ರಾಟಿಟ್ಯೂಡ್, ದಟ್ ಹ್ಯಾಪಿನೆಸ್, ಐ ಜಸ್ಟ್ ಲವ್ ದಿಸ್ ಅನ್ನೋ ತರ ಆ ಫೀಲಿಂಗ್ಗೆ ನೀವು ಹೋದ್ಮೇಲೆ ವಾಟ್ ಯು ವಿಲ್ ಡೂ, now you will seal this ವಿಷನ್. ಸೊ ಕಂಪ್ಲೀಟ್ ಆಗಿ ಆ ಪೇಪರ್ ಮೇಲೆ ನೀವು ಬರ್ದಿರೋದು 888 ನ ದೊಡ್ಡದಾಗಿ ಇಡೀ ಪೇಪರ್ ತುಂಬೋ ತರ ರೈಟ್ 888 ಆ ಪೇಪರ್ ಮೇಲೆ. ಓಕೆ, ನಾವ್ ಯು ಆರ್ ಸೀಲಿಂಗ್ ನಿಮ್ಮ ಐಡಿಯಾನ, ನಿಮ್ಮ ವಿಷನ್ ಅನ್ನ, 88 ಎನರ್ಜಿನ ಯು ಆರ್ ಫಿಲ್ಲಿಂಗ್ ಇನ್ ಟು ಯುವರ್ ಡ್ರೀಮ್ಸ್ ಅಂಡ್ ಡಿಸೈರ್ಸ್. ಓಕೆ, ಸೊ 888 ನ ಪೇಪರ್ದು ಫುಲ್ಲು ದೊಡ್ಡದಾಗಿ ಬರೀರಿ. ಕೆಳಗಡೆ ಲೆಟ್ಸ್ ಸೇ ದಿಸ್ ಇಸ್ ಯುವರ್ ಪೇಪರ್. 1 second, ಲೆಟ್ ಮಿ ಫೈಂಡ್ ಪೇಪರ್. ಸೊ ನಮ್ದು ಪೇಪರ್ ಅಲ್ಲಿ ಇಲ್ಲೆಲ್ಲ ಬರ್ದಿದೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಬರೆದ್ಮೇಲೆ ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ದೊಡ್ಡದಾಗಿ 888 ಅಂತ ಬರೀರಿ. ಓಕೆ, ಸೊ ಯು ಆರ್ ಸೀಲಿಂಗ್ ನಿಮ್ಮ ಡ್ರೀಮ್ನ, 888 ಎನರ್ಜಿನ ಇನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಇನ್ಫ್ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಬರ್ನ್ ದಿಸ್ ಪೇಪರ್. ಸೊ ಫ್ಲೇಮ್ ಅಥವಾ ಫೈರ್ ರೆಸಿಸ್ಟೆಂಟ್ ಕಂಟೈನರ್ ನ ತಗೊಳ್ಳಿ. ಫೈರ್ ರೆಸಿಸ್ಟೆಂಟ್ ಕಂಟೈನರ್ ಅಂತ ಅಂದ್ರೆ ಪ್ಲಾಸ್ಟಿಕ್ ಅಲ್ಲ, ಫೈರ್ ನ ಬರ್ನ್ ಮಾಡಿದಾಗ ಎಫೆಕ್ಟ್ ಆಗದೆ ಇರುವಂತ ಫೈರ್ ರೆಸಿಸ್ಟೆಂಟ್ ಪೇಪರ್, ಪ್ಲೇಟು ಅಥವಾ ಬೌಲು ಆ ಥರದ್ದೇನಾದ್ರು ತಗೊಳ್ಳಿ. ಸೊ ಗ್ಲಾಸ್ ಬೌಲ್ಸ್ ಇರ್ಬೋದು, ಎನಿಥಿಂಗ್ ದಟ್ ಇಸ್ ಫೈರ್ ರೆಸಿಸ್ಟೆಂಟ್. ಓಕೆ, ಸೊ ಇವಾಗ ನಿಮ್ಮ ಮನಸ್ಸು ತುಂಬಿದೆ, ಯು ಆರ್ ಫುಲ್ ಆಫ್ ಗ್ರಾಟಿಟ್ಯೂಡ್, ಯು ಆರ್ ಫುಲ್ ಆಫ್ ಹ್ಯಾಪಿನೆಸ್, ಯು ಆರ್ ಫುಲ್ ಆಫ್ ಹೋಪ್ಸ್. ಇವಾಗ ಫೈರ್ ಸ್ಪಿರಿಟ್ ಮುಖಾಂತರ ಯೂನಿವರ್ಸ್ಗೆ ಇದನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಸೊ ಬರ್ನ್ ದ ಪೇಪರ್, ಅದನ್ನ ಕಂಪ್ಲೀಟ್ ಆಗಿ ಅಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಬರ್ನ್ ಆಗೋದನ್ನ ನೋಡಿ. ನಾವು ಈ ಫೈರ್ ಸ್ಪಿರಿಟ್ ಬಂದು ಯೂನಿವರ್ಸ್ಗೆ ನಿಮ್ಮ ಈ ಪ್ರೇಯರ್ ಅನ್ನ ತಲುಪಿಸಿರೋದು. ಫೈರ್ ಆಕ್ಟಿವೇಟ್ಸ್, ಬೇಸಿಕ್ಲಿ ನಿಮ್ಮ ಪ್ಲಾನ್ ಅನ್ನ, ನಿಮ್ಮ ಐಡಿಯಾನ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಇನ್ನು ಡಬಲ್ ಆಕ್ಟಿವೇಶನ್ ಇದು. ಸೊ ಬರ್ನ್ ಆದ್ಮೇಲೆ ಸೊ ಸಿಟ್ ದೇರ್ ಫಾರ್ ಸಮ್ ಟೈಮ್. ಇನ್ನು ಗ್ರಾಟಿಟ್ಯೂಡ್ ಹೇಳೋಂಗಿದ್ರೆ ಹೇಳಿ, ಮೆಡಿಟೇಷನ್ ಮಾಡೋಂಗಿದ್ರೆ ಮಾಡಿ. ಎಲ್ಲ ಮುಗಿದ್ಮೇಲೆ ವೆನ್ ಯು ಆರ್ ಫೀಲಿಂಗ್ ಅಬ್ಸಲ್ಯೂಟ್ಲಿ ಗುಡ್, ಕ್ಯಾಂಡಲ್ ನ ಸ್ನಿಫ್ ಮಾಡಿ, ಆಫ್ ಮಾಡಿ, ಅಂಡ್ ದೆನ್ ಸೇ ಯೋರ್ ಗ್ರಾಟಿಟ್ಯೂಡ್. ಅಂಡ್ ದಟ್ ಈಸ್ ದ ಪ್ರಾಕ್ಟಿಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿರುವಂಥದ್ದು. ಆಗಸ್ಟ್ 8ನೇ ತಾರೀಕು ಬೆಳಗ್ಗೆ 8 ಗಂಟೆ ಇಲ್ಲ ಸಾಯಂಕಾಲ 8 ಗಂಟೆಗೆ. ಅಂಡ್
ಬಿಲೀವ್ ದಟ್ ನೀವೇನ್ ಬರ್ದಿದ್ದೀರಾ ಅದು ಖಂಡಿತವಾಗ್ಲೂ ನಿಮ್ಮದಾಗೆ ಆಗತ್ತೆ ಅನ್ನುವಂತ ಆ ನಂಬಿಕೆ ಇಟ್ಕೊಂಡು ಜಸ್ಟ್ ಮೂವ್ ಆನ್ ವಿತ್ ಯುವರ್ ಲೈಫ್. ಪದೇ ಪದೇ ಆ ಐಡಿಯಾನ ಥಾಟ್ನ ಮತ್ತೆ ಕೆಣ್ಕೋದಕ್ಕೆ ಹೋಗ್ಬೇಡಿ. ಮತ್ತೆ ಏನಾಯ್ತು ಅಂತ ಹೇಳಿ ಡೋಂಟ್ ವರಿ ಅಬೌಟ್ ದಟ್ ಅಗೇನ್ ಅಂಡ್ ಅಗೇನ್. ಯು ಹ್ಯಾವ್ ಡೆಲಿವರ್ಡ್ ನಿಮ್ಮ ಪೆಟಿಷನ್ ನಮ್ಮ ಹೈಯರ್ ಪವರ್ಸ್ಗೆ ಅಂಡ್ ಆಕ್ಸಿಲರೇಟ್ ಮಾಡಿ, ಆಂಪ್ ಮಾಡಿ, ಫೈರ್ ಆಕ್ಟಿವೇಶನ್ ಮಾಡಿ, ವಿ ಹ್ಯಾವ್ ರಿಲೀಸ್ಡ್ ಇಟ್ ಟು ದ ಯೂನಿವರ್ಸ್. ಸೊ ಇವಾಗ ನಾವು ಮಾಡಬೇಕಾಗಿರೋದು, ಲೆಟ್ಸ್ ಬಿ ಗ್ರೇಟ್ಫುಲ್, ಲೆಟ್ಸ್ ಬಿ ಪೇಷಂಟ್ and enjoy life, enjoy magic, enjoy the beauty of the world. Okay, so ಈ ಪ್ರಾಕ್ಟೀಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಕೊಡ್ಬೇಕಂತ ಅನ್ಕೊಂಡಿದ್ದು ಇವತ್ತಿನ ಈ ಪರ್ಟಿಕ್ಯುಲರ್ ಸ್ಪೆಷಲ್ ವಿಡಿಯೋನಲ್ಲಿ. ಆಲ್ ರೈಟ್, ಸೊ ಲಯನ್ಸ್ ಗೇಟ್ ಪೋರ್ಟಲ್ ವಿಡಿಯೋ ನೋಡಿಲ್ಲ ಅಂದ್ರೆ ಡೋಂಟ್ ಫರ್ಗೆಟ್ ಟು ಗೋ ಚೆಕ್ ದಟ್ ಔಟ್. ಇನ್ನು ಅನ್ಲಾಕ್ ಯುವರ್ ಮ್ಯಾಜಿಕ್ ಮಾಸ್ಟರ್ ಕ್ಲಾಸ್ಗೆ ನೀವು ಎನ್ರೋಲ್ ಮಾಡಿಲ್ಲ ಅಂತಂದ್ರೆ ಯು ಆರ್ ಮಿಸ್ಸಿಂಗ್ ಅ ಲಾಟ್. ಕೆಳಗಡೆ ಅದರದ್ದು ಲಿಂಕ್ ಹಾಕಿರ್ತೀನಿ. ಗೋ ಎನ್ರೋಲ್ ಫಾರ್ ದಟ್ ಕೋರ್ಸ್ ಆರ್ ಮಾಸ್ಟರ್ ಕ್ಲಾಸ್. ಯಾಕಂದ್ರೆ ಈ ಮಾಸ್ಟರ್ ಕ್ಲಾಸ್ ಅಲ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ತನಕ ಮಾತಾಡ್ತಾ ಇದೀವಿ. ಎನರ್ಜೀಸ್ ಬಗ್ಗೆ, ಔರಾಸ್ ಬಗ್ಗೆ, ಚಕ್ರಾಸ್ ಬಗ್ಗೆ. ಚಕ್ರ ಔರಾಸ್ ಎಲ್ಲ ಬ್ರೀಫ್ ಆಗಿ ಮಾತಾಡ್ತೀವಿ, ಬಟ್ ಮೇನ್ ಫೋಕಸ್ ಬಂದು ಪ್ರೊಟೆಕ್ಷನ್ ಮ್ಯಾಜಿಕ್. ಮೇನ್ ಫೋಕಸ್ ಬಂದು ನಿಮ್ಮಲ್ಲಿರುವಂತಹ ಸ್ಪಿರಿಚುವಲ್ ಶಕ್ತಿಗಳು, ಅಂದ್ರೆ ಮ್ಯಾಜಿಕಲ್ ಎಬಿಲಿಟೀಸ್ ಏನಿದೆ, ಈ 5 ಸೆನ್ಸಸ್ ಬಿಟ್ಟು ಎಕ್ಸ್ಟ್ರಾ ಸೆನ್ಸರಿ ಯಾವ ಒಂದು ಪವರ್ಸ್ ನಮ್ಮಲ್ಲಿದೆ ಅದನ್ನ ಹೇಗೆ ಡೆವಲಪ್ ಮಾಡೋದು, ಹೇಗೆ ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಸೊ ಈ ತರ ಎಲ್ಲ ಮ್ಯಾಜಿಕಲ್ ಪ್ರಾಕ್ಟೀಸಸ್ ಗಳೆಲ್ಲ ಮಾತಾಡ್ತೀನಿ. ಸೊ ಇಟ್ ಇಸ್ 4 hours ಲೈವ್ ಕ್ಲಾಸ್ ಫೇಸ್ ಟು ಫೇಸ್. ಡು ನಾಟ್ ಮಿಸ್ ದಿಸ್. ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಆಗತ್ತೆ ಈ ಕ್ಲಾಸು. ಅಂಡ್ ಐ ವುಡ್ ಲವ್ ಟು ಮೀಟ್ ಆಲ್ ಆಫ್ ಯು ಲೈವ್ ಆಗಿ. ಸೊ ಗೋ ಎನ್ರೋಲ್ ಟುಡೇ ಅಂಡ್ ಈ ಪ್ರಾಕ್ಟೀಸ್ 8ನೇ ತಾರೀಕು ಮಾಡಿ. ಇನ್ನು ಲಯನ್ಸ್ ಗೇಟ್ ಪೋರ್ಟಲ್ ಅಲ್ಲೇ ಆ ಎನರ್ಜಿನಲ್ಲಿ ಇನ್ನೂ ಇರ್ತೀವಿ. 11ನೇ ತಾರೀಕು ಸೊ ಮತ್ತೆ ಭೇಟಿ ಮಾಡೋಣ. ಇದ್ರ ಬಗ್ಗೆ, ಈ ಒಳ್ಳೆ ವಿಚಾರಗಳ ಬಗ್ಗೆ ಹೆಚ್ಚೆಚ್ಚು ಮಾತಾಡಿದಾಗ, ಮ್ಯಾಜಿಕ್ ಬಗ್ಗೆ ಹೆಚ್ಚೆಚ್ಚು ಮಾತಾಡಿದಾಗ ನಮ್ಮ ಜೀವನದಲ್ಲಿ ಮ್ಯಾಜಿಕ್ ತುಂಬಲಿ, ಎಲ್ಲ ಎನರ್ಜೀಸ್ ನಮ್ಮ ಲೈಫ್ ನ ಆಂಪ್ಲಿಫೈ ಮಾಡಲಿ, ನಮ್ಮ ಡಿಸೈರ್ಸ್ನೆಲ್ಲ ಆದಷ್ಟು ಬೇಗ ಅಟ್ರಾಕ್ಟ್ ಮಾಡೋಂಗಾಗ್ಲಿ ಅಂತ ಹೇಳಿ ನಮ್ಮ ಯೂನಿವರ್ಸ್ಗೆ, ಹೈಯರ್ ಪವರ್ಸ್ಗೆ ಕೇಳ್ಕೊಳ್ತಾ, ಪ್ರೇಯರ್ನ ತಲುಪಿಸ್ತಾ ಇವತ್ತಿನ ರೀಡಿಂಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಡೂ ದ ಪ್ರಾಕ್ಟೀಸ್. 2ನೇದು ಡೋಂಟ್ ಫರ್ಗೆಟ್ ಟು ವಾಚ್ ಲಯನ್ಸ್ ಗೇಟ್ ಪೋರ್ಟಲ್ ರೀಡಿಂಗ್. 3ನೇದು ಡೋಂಟ್ ಫರ್ಗೆಟ್ ಟು ಎನ್ರೋಲ್ ಟು ಅನ್ಲಾಕ್ ಯೋರ್ ಮ್ಯಾಜಿಕ್ ಮಾಸ್ಟರ್ ಕೋರ್ಸ್. ಆಲ್ ರೈಟ್, ನಿಮ್ನೆಲ್ಲ ಮಾಸ್ಟರ್ ಕ್ಲಾಸ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಸ್ಟೇ ಬ್ಲೆಸ್ಡ್.